ರೆಡ್ಡಿ ರಾಮುಲು ಎಷ್ಟರ ಮಟ್ಟಿಗೆ ದೋಸ್ತಿಗಳು, ಎಂಥ ದೋಸ್ತಿಗಳು ಎಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಆದರೆ ಇವತ್ತು ಅವರಿಬ್ಬರ ನಡುವೆ ವೈಮನಸ್ಸು ಶುರುವಾಗಿದೆ. ಅದು ಯಾವ ಹಂತಕ್ಕೆ ಹೋಗಿದೆ ಅಂತ ಅಂದರೆ, ನಿಮಗೆಲ್ಲ ಗೊತ್ತೇ ಇದೆ, ಅವರಿಬ್ಬರು ಕೂಡ ಬಳ್ಳಾರಿಯಲ್ಲಿ ನಾವು ಯಾವತ್ತೂ ಜೊತೆಗೇನೇ ಇರಬೇಕು ಅಂತ ಹೇಳಿ ಅಕ್ಕಪಕ್ಕದಲ್ಲೇ ದೊಡ್ಡ ದೊಡ್ಡ ಮನೆಗಳನ್ನು ಕಟ್ಟಿಸ್ಕೊಂಡಿದ್ರು. ಅವರು ಮನೆಯವರು ಓಡಾಡೋದಕ್ಕೆ ಅಂತ ಹೇಳಿ ಸೆಂಟರ್ನಲ್ಲಿ ಒಂದು ಗೇಟ್ ಕೂಡ ಇಟ್ಕೊಂಡಿದ್ರು. ಅದೇ ಗೇಟ್ನಿಂದ ಅವರ ಕುಟುಂಬಸ್ಥರೆಲ್ಲ ಓಡಾಡ್ತಾ ಇದ್ರು. ಆದರೆ ಇವತ್ತು ಆ ಗೇಟನ್ನು ಕೂಡ ಕ್ಲೋಸ್ ಮಾಡುವ ಹಂತಕ್ಕೆ ಬಂದಿದ್ದಾರೆ. ಅಂದರೆ ಮಾಡಾಗಿದೆ ಈಗ, ಆ ಗೇಟನ್ನು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಅಂದರೆ ನಾನೊಂದು ತೀರಾ ನೀನೊಂದು ತೀರಾ ಅನ್ನುವಂಥ ಪರಿಸ್ಥಿತಿ. ಅಂದರೆ ಎಷ್ಟರ ಮಟ್ಟಿಗೆ ದ್ವೇಷ ಇರಬಹುದು, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ, ಗಮನಿಸ್ತಾ ಹೋಗೋಣ. ಶ್ರೀರಾಮುಲು ಜನಾರ್ದನ್ ರೆಡ್ಡಿ ಓಪನ್ ಫೈಟು, ಬಂದಾಯ್ತು ಹಳೆಯ ದೋಸ್ತಿಗಳ ಮನೆ ಗೇಟು. ಬಳ್ಳಾರಿಯಲ್ಲಿ ಅಕ್ಕಪಕ್ಕ ಮನೆ ಕಟ್ಟಿಸಿಕೊಂಡಿದ್ದ ರೆಡ್ಡಿ ರಾಮುಲು ಮನೆ ಮಧ್ಯೆ ಓಡಾಡೋದಕ್ಕೆ ಸಂಪರ್ಕಕ್ಕೆ ಒಂದು ಗೇಟ್ ಇತ್ತು. ಈಗ ವಾಸ್ತು ನೆಪ ಹೇಳಿ ಗೇಟ್ ಬಂದ್ ಮಾಡಿಸಿದ್ದಾರೆ ಶ್ರೀರಾಮುಲು. ಸಿರಗುಪ್ಪ ಬಳಿ ಹವಂಭಾವಿಯಲ್ಲಿ ಬಂಗಲೆ ಕಟ್ಟಿಸಿಕೊಂಡಿದ್ರು ಸ್ನೇಹಿತರು. ರೆಡ್ಡಿ ರಾಮುಲು ಎರಡು ಮನೆಗಳ ನಡುವೆ ಕೇವಲ 50 ಮೀಟರ್ ಅಂತರ ಇತ್ತು. ಎರಡು ಮನೆಗಳಿಗೆ ಕಾಂಪೌಂಡ್ ಇದ್ದರೂ ಮಧ್ಯೆ ಒಂದು ಗೇಟ್ ಕೂಡ ಇತ್ತು. ಎರಡು ಕುಟುಂಬದವರು ಇದೇ ಗೇಟಿನಲ್ಲಿ ಮನೆಗೆ ಓಡಾಡ್ತಾ ಇದ್ರು. ಇತ್ತೀಚೆಗೆ ಗೇಟ್ ಇದ್ದರೂ ರೆಡ್ಡಿ ರಾಮುಲು ಮನೆಯವರ ಓಡಾಟ ನಿಂತಿತ್ತು. ಈಗ ಶಾಶ್ವತವಾಗಿ ಎರಡು ಮನೆಗಳ ನಡುವಿನ ಕಾಂಪೌಂಡ್ ಗೇಟ್ ಬಂದ್ ಆಗಿದೆ. ಸಿಮೆಂಟ್ ಹಾಕಿಸಿ ಎರಡು ಮನೆಯ ಕಾಂಪೌಂಡ್ ಗೇಟ್ ಮುಚ್ಚಿಸಿದ್ದಾರೆ ಶ್ರೀರಾಮುಲು ಅವರು. ಗಮನಿಸ್ತಾ ಇದ್ದೀವಿ ಎಷ್ಟರ ಮಟ್ಟಿಗೆ ದ್ವೇಷ ಇರಬಹುದು ಅನ್ನೋದನ್ನ ನಾವಿಲ್ಲಿ ಊಹೆ ಮಾಡ್ಕೊಳ್ಬಹುದು. ಒಂದು ಕಾಲದ ದೋಸ್ತಿ, ಒಬ್ಬರನ್ನ ಒಬ್ಬರು ಬಿಟ್ಟು ಕೊಡ್ತಾ ಇರಲಿಲ್ಲ. ನಾನು ಯಾರನ್ನ ಬೇಕಾದರೂ ಬಿಟ್ಟು ಕೊಡ್ತೀನಿ, ಆದರೆ ಶ್ರೀರಾಮುಲು ಅವರನ್ನ ಯಾವತ್ತೂ ಕೂಡ ಬಿಟ್ಟಿರಲ್ಲ ಅಂತ ಹೇಳಿದ್ದಂಥ ಇದೇ ರೆಡ್ಡಿ ಅವರ ವಿರುದ್ಧ ಈಗ ಶ್ರೀರಾಮುಲು ನಿಂತ್ಕೊಂಡಿರೋದು ಮತ್ತು ಶ್ರೀರಾಮುಲು ವಿರುದ್ಧ ರೆಡ್ಡಿ ನಿಂತ್ಕೊಂಡಿದ್ದಾರೆ. ಇದೆಲ್ಲದರ ನಡುವೆ ನಾವಿಬ್ರು ಯಾವತ್ತೂ ಕೂಡ ಅಕ್ಕಪಕ್ಕದ ಮನೆಯಲ್ಲೇ ಇರೋಣ, ಜೊತೆಗೆ ಇರೋಣ ಅಂತ ಹೇಳಿ ದೊಡ್ಡ ದೊಡ್ಡ ಬಂಗಲೆಗಳನ್ನ ಕೂಡ ಕಟ್ಟಿಸ್ಕೊಂಡಿದ್ರು. ರೆಡ್ಡಿ ರಾಮುಲು ಮನೆಯ ಮಧ್ಯೆ ಓಡಾಡೋದಕ್ಕೆ ಒಂದು ಗೇಟ್ ಕೂಡ ಇತ್ತು. ಈಗ ವಾಸ್ತು ನೆಪ ಹೇಳ್ಕೊಂಡು ಆ ಗೇಟ್ ಅನ್ನ ಬಂದ್ ಮಾಡಿಸಿದ್ದಾರೆ ಶ್ರೀರಾಮುಲು ಅವರು. ಸಿರಗುಪ್ಪ ಬಳಿ ಹವಂಭಾವಿಯಲ್ಲಿ ಬಂಗಲೆಯನ್ನ ಸ್ನೇಹಿತರು ಕಟ್ಟಿಸ್ಕೊಂಡಿದ್ರು. ರೆಡ್ಡಿ ರಾಮುಲು ಎರಡೂ ಮನೆಗಳ ನಡುವೆ ಕೇವಲ 50 ಮೀಟರ್ ಅಂತರ ಇತ್ತು ಅಷ್ಟೇ. ಎರಡೂ ಮನೆಗಳಿಗೆ ಕಾಂಪೌಂಡ್ ಇದ್ರೂ ಕೂಡ ಮಧ್ಯೆ ಒಂದು ಗೇಟ್ ಕೂಡ ಇತ್ತು. ಎರಡೂ ಕುಟುಂಬದವರು ಇದೇ ಗೇಟ್ನಲ್ಲಿ ಮನೆಗೆ ಓಡಾಡ್ತಾ ಇದ್ರು. ಇತ್ತೀಚೆಗೆ ಗೇಟ್ ಇದ್ರೂ ಕೂಡ ರೆಡ್ಡಿ ರಾಮುಲು ಮನೆಯವರ ಓಡಾಟ ಕೂಡ ನಿಂತಿತ್ತು. ಅಂದರೆ ಆಗಲೇ ಸಂಬಂಧ ಹಳಸೋಗ್ಬಿಟ್ಟಿತ್ತು. ಆದರೆ ಈಗ ಶಾಶ್ವತವಾಗಿ ಎರಡೂ ಮನೆಗಳ ನಡುವಿನ ಕಾಂಪೌಂಡ್ ಗೇಟ್ ಬಂದಾಗಿದೆ. ಸಿಮೆಂಟ್ ಹಾಕಿಸೋ ಮುಖೇನ ಎರಡೂ ಮನೆಯ ಕಾಂಪೌಂಡ್ ಗೇಟ್ ಅನ್ನ ಶ್ರೀರಾಮುಲು ಮುಚ್ಚಾಕಿದ್ದಾರೆ.